ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಜಾಣಸ್ವಾಮಿ ಚಿತ್ರ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ನಾನು ಹಿಂದೆ ಒಂದು ವರದಿ ಮಾಡಿದ್ದೆ. ಅದು ಯಾರ ಬಗ್ಗೆ ಅಂದರೆ ನಮ್ಮ ದೇಶದ ಸ್ವಚ್ಛತೆಯನ್ನು ಮಾಡ್ತಕ್ಕಂಥವ್ರ ಬಗ್ಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಇದ್ದರೆ 6ರಿಂದ 7 8 ಗಂಟೆವರೆಗೆ ಈ ದೇಶದ ರಸ್ತೆಗಳು ಸ್ವಚ್ಛತೆ ಮಾಡಬೇಕಾಗಿದ್ದವ್ರು ಯಾರು? ಅವರ ಕಾರ್ಮಿಕರು. ಅವರಿಲ್ಲ ಅಂದರೆ ಅವರವ್ರ ಮನೆ ಮುಂದಿರೋ ಗಲೀಜನ್ನು ಸಾರ್ವಜನಿಕರು ಅವರೇ ಕ್ಲೀನ್ ಮಾಡ್ಕೋಬೇಕು. ಅಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ನೋಡಿ, ಅವರು ಮನೆಯಲ್ಲಿ ಕಾಫಿ ಕುಡಿತಾರೋ ಇಲ್ಲೋ, ಟೈಮ್ ಟು ಟೈಮಲ್ಲಿ ನಗರಸಭೆ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಅಲ್ಲಿ ಹಾಜರಾಗಿಬಿಟ್ಟು ಹಾಜರಾತಿ ಹಾಕಿಸ್ಬಿಟ್ಟು ಕೈಯಲ್ಲಿ ಚೆಲ್ಲಿಕೆ ತೊಗೊಳ್ತಾರೆ, ಪರಕೆ ಆದವರು ತೊಗೊಳ್ತಾರೆ. ಪ್ರತಿಯೊಂದು ರೋಡನ್ನು ಸ್ವಚ್ಛತೆ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ. ಅವರು ಎಂಥ ಕಚಡ ಇದ್ದರೂ ಸಹ, ಎಷ್ಟು ಗೊಬ್ಬು ವಾಸ್ತಿದ್ರೂ ಸಹ ಅದನ್ನು ಅವರು ಗುಡಿಸ್ತಾ ಹೋಗ್ತಾರೆ. ಗುಡಿಸೋವರೆದು ಒಂದು ಗುಂಪಾದರೆ ಆ ದುಂಡಿಗೆ ಮಾಡಿದ್ದನ್ನು ತಗೊಂಡು ಹೋಗೋದು ಇನ್ನೊಂದು ಗುಂಪಿರುತ್ತೆ. ಅವರು ಕೈ ಗಾಡಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಮಿನಿ ಲಾರಿಗಳಾಗಿರ್ಬೋದು, ಅದು ಎಲ್ಲರೂ ನೋಡ್ತಕ್ಕಂಥದ್ದು. ಕಸ ವಿಲೇವಾರಿ ಹೇಗಾಗುತ್ತೆ ಅಂತ ಆಗಿರುವಾಗ ಕೆಲವರು ದುರಹಂಕಾರಿಗಳು ಅವರನ್ನು ಅವ್ಯಾಚ ಶಬ್ದದಿಂದ ಬೈಯೋದೇ ಆಗಲಿ, ಹಲ್ಲೆ ಮಾಡೋದಾಗಲಿ ಎಷ್ಟರ ಮಟ್ಟಿಗೆ ಸರಿ. ಅವರು ಹೊಟ್ಟೆಗೆ ಏನಾದ್ರೂ ಅನ್ನ ತಿಂತಾರೋ ಬೇರೆ ಏನನ್ನ ತಿಂತಾರೋ ಅಂಥೇಳಿ. ಅವರಿಲ್ಲ ಅಂದರೆ ದೇಶ ಸ್ವಚ್ಛತೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದೇ ಒಂದು ವಾರ ಕಸ ಗುಡಿಸೋದನ್ನು, ಚರಂಡಿ ಕ್ಲೀನ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಈ ದೇಶದ ಗತಿ ಏನಾಗುತ್ತೆ ಅನ್ನೋದನ್ನು ಈ ದುರಹಂಕಾರಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಅವರೇ ನೀವು ಆಸ್ತಿ ಕೇಳಕ್ಕೆ ಹೋಗಿದ್ರಾ? ಇವ್ರ ಮನೇಲಿ ಟಿಫನ್ ಕೊಡ್ರಿ ಅಂತ ಕೇಳಕ್ಕೆ ಹೋಗಿದ್ರಾ? ಯಾಕೆ ಅವ್ರ ಮೇಲೆ ಹಲ್ಲೆ ಮಾಡೋದು, ನಿಲ್ಲಿಸೋದು ಮಾಡಬೇಕು? ಇವ್ರಿಗೆ ಅರ್ಥ ಆಗೋದಿಲ್ವಾ? ಇವ್ರ ಮನೆಯಿಂದ ರಾಶಿ ಕಸ ಏನಾನ ಬಿದ್ದಿತ್ತ? ಆಗಿದ್ದ ಮೇಲೆ ಇವರು ಅದನ್ನೊಂದು ವಿಡಿಯೋ ಮಾಡಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ತೋರಿಸ್ಬೇಕಿತ್ತು. ಹಲ್ಲೆ ಮಾಡೋಕ್ಕೆ ಇವ್ರಿಗೆ ಏನು ಅರ್ಹತೆ ಇದೆ? ಇವ್ರು ಯಾರು? ಇವರೇನು ಅವ್ರಿಗೆ ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರ? ಅವ್ರ ಕೆಲಸ ಮಾಡಿಲ್ಲ ಅಂದರೆ ದೂರು ಕೊಡಬೇಕು ಅಂತಲೇ ಇಲಾಖೆಗಳಿದ್ದಾವೆ, ಅದನ್ನು ಮಾಡಬೇಕು. ಇವರು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಏನಿದ್ರಿಗೆ ಹಕ್ಕು ಇದೆ? ಅವರು ಒಂದೇ ವಾರ ಪರಿಕೆ ಚೆಲಿಕೆ ಎರಡೂ ನಿಂತು ಅಂದರೆ ದೇಶದ ಗತಿ ಬೇರೆ. ಅದ್ಯಾವ ಜಾತಿಯವರು ಬಂದು ಕಸ ಗುಡಿಸ್ತಾನೆ, ಚರಂಡಿ ಕ್ಲೀನ್ ಮಾಡ್ತಾನೆ? ಮಾಡಬೇಕಾಗಿರ್ತಕ್ಕಂಥ ಜಾತಿ ಒಂದೇ ಜಾತಿಗೆ ನಿಮಿತ್ತವಾಗಿದೆ. ಅದು ಯಾವ ಜಾತಿ ಅಂತ ನಾವೇನು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರು ಗೊತ್ತಿದೆ. ಈ ಪೌರ ಕಾರ್ಮಿಕರು ಯಾವ ಸಮುದಾಯಕ್ಕೆ ಸೇರಿದವರು ಅಂತೇಳಿ. ಅದರಿಂದ ಈ ದಲಿತ ಏನು ಮುಖಂಡರುಗಳಿದ್ದಾರೆ, ಇವರಿಗೆ ಒಂದು ಉರುಪು ತುಂಬಬೇಕು. ಕಸ ಗುಡಿಸೋದನ್ನು, ಸ್ವಚ್ಛ ಮಾಡೋದನ್ನು ನಿಲ್ಲಿಸ್ಬಿಡಿ ಅಂತೇಳಿ. ಆವಾಗ ಈ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ನಾಗಾಲೋಟದಿಂದ ಓಡಿ ಬಂದು ಇವ್ರ ಕೈ ಸೇರುತ್ತೆ. ಇದನ್ನು ಮಾಡಬೇಕಾಗಿದೆ. ಕಸ ಗುಡಿಸೋರು ಅಂದ್ಬಿಟ್ರೆ ಏನು ಅವ್ರೇನು ಕೆಲಸ? ಅನ್ನೋದು ಪುಣ್ಯದ ಕೆಲಸ. ಅದು
ಅಂಥವರಿಗೆ ಹಲ್ಲೆ ಮಾಡೋದು, ಅವ್ಯಾಚ ಶಬ್ದಗಳನ್ನು ಉಪಯೋಗಿಸೋದು ಎಷ್ಟರ ಮಟ್ಟಿಗೆ ಸರಿ? ಅದರಿಂದ ಇಂಥ ಘಟನೆಗಳು ಇನ್ನೊಮ್ಮೆ ಏನಾದರೂ ನಡೆದಲ್ಲಿ ಅಂಥವರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ತಗೋಬೇಕು. ದಲಿತ ಸಂಘಟನೆಗಳು ಉಗ್ರ ಹೋರಾಟ ಮಾಡಬೇಕು. ಅವರು ಒಮ್ಮೆ ಪರಪ್ಪನ ಅಗ್ರಹಾರವನ್ನು ನೋಡ್ಕೊಂಡು ಬರಬೇಕು. ಆವಾಗ ಅವ್ರು ಮಾಡ್ತಕ್ಕಂಥ ದುರಹಂಕಾರಕ್ಕೆ ಕಡಿವಾಣ ಬೀಳುತ್ತೆ. ಈ ಕೆಲಸವನ್ನು ಸಂಘಟನೆಗಳು ಹೋರಾಟ ಮಾಡಬೇಕು. ಸರ್ಕಾರ ಇಂಥವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಆಗ ಅವರಿಗೆ, ಪೌರ ಕಾರ್ಮಿಕರಿಗೆ ಒಂದು ನ್ಯಾಯ ಸಿಕ್ಕಂತೆ ಆಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದ್ರೂ ಅನ್ಯಾಯದಲ್ಲಿ ನಮ್ಮ ಚಾನಲ್ಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.